ಒಳ್ಳೆ ಸೈಜಬಲ್ ಟೈಮ್ ಪೀರಿಯಡ್ ಇದಕ್ಕೆ ಅಂತ ಇದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸುಮ್ಮನೆ ನಾವೇನೋ ಒಂದು ಹಾಡಿಗೋಸ್ಕರ ಹೋಗಿ ಬಂದಿಲ್ಲ, ಕಥೆಯಲ್ಲಿ ಇದೆ. ಇದು ಕಥೆ ತುಂಬಾ ಪ್ರಮುಖವಾಗಿ ಇದೆ. ಅಲ್ಲಿದ್ದು ಭಾಷೆ ಹೇಳ್ಬೋದಾ? ಅಂದ್ರೆ ಪೋರ್ಚುಗಲ್ದು ನಿಮ್ಮ ಸಿನಿಮಾದಲ್ಲಿ ಯಾವ ರೀತಿ ಭಾಷೆ ಬಳಸಿದ್ದೀರಾ ಅಂತ? ಪೋರ್ಚುಗಲ್ ಭಾಷೆ ನಾನು ಬಳಸಿದ್ದೀನಿ. ಇವರು ಹೇಳಕ್ಕಾಗಲ್ಲ ಇವ್ರು ಬಳಸಿದಾರೋ ಇಲ್ವೋ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಬಳಸಿದ್ದೀರಾ ಒಟ್ಟು? ನಾನು ಬಳಸಿದ್ದೀನಿ. ಇದು ಸಿನಿಮಾ ಅದು ಸಾಂಗ್ ಶೂಟಿಂಗ್ ಟೈಮಲ್ಲೂ ಅವರಿಗೆ ಇಂಗ್ಲಿಷ್ ಅಂದ್ರೆ ನಿಮಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಅವರಿಗೆ ಪೋರ್ಚುಗಲ್ ಬರ್ತಿರ್ಲಿಲ್ಲ. ಅಲ್ಲ ಸಾರಿ, ನಿಮಗೆ ಪೋರ್ಚುಗಲ್ ಬರ್ತಿರ್ಲಿಲ್ಲ, ಅವ್ರಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ತುಂಬಾ ಕಷ್ಟ ಆಯ್ತು, ಕಷ್ಟಪಟ್ಟು ನಾವೆಲ್ಲ ಕೊರಿಯೋಗ್ರಾಫ್ ಮಾಡಿದ್ರಿ ಅಂತ. ಅಲ್ಲೆಲ್ಲ ಸೈನ್ ಲ್ಯಾಂಗ್ವೇಜ್ ಹಿಂಗೆ 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 ಹೇಳ್ಕೊಂಡು ನಾವು ಮಾಡಿಸಿರೋದು. ಅದರಲ್ಲಿ ಆಶಿಕ್ ಅವ್ರ ಪಾತ್ರ ತುಂಬಾ ಇದೆ. ಎಲ್ಲರೂ ಇವ್ರ ಮಾತು ಕ್ಲೀನ್ ಆಗಿ ಕೇಳೋರು. ಹೌದು, ಅವರಿಂದ ಫೈನಲಿ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಿದ್ರು. ನಾವ್ ಏನ್ ಹೇಳ್ಕೊಟ್ರು ಕರೆಕ್ಟ್ ಆಗಿ ಕಲಿತಿರ್ಲಿಲ್ಲ, ಇವ್ರು ಹೇಳ್ಕೊಟ್ರೆ ಕಲಿಯೋರು. ಈಗ ವರ್ಕ್ ಅಟ್ಮಾಸ್ಫಿಯರ್ ಅಲ್ಲಿ ಡೈರೆಕ್ಟರ್ ಆಗಿರ್ಲಿ, ನಮ್ಮ ಭೂಷಣ್ ಅವರಾಗ್ಲಿ ಅಥವಾ ನಮ್ಮ DOP ಎಲ್ಲ, ಅವರು ವರ್ಕ್ ಅಟ್ಮಾಸ್ಫಿಯರ್ ಅಲ್ಲಿ ಅವ್ರು ಮಾತಾಡೋ ರೀತಿ ಅಥವಾ ಓಕೆ ರೈಟ್ ಲೆಫ್ಟ್ ಅಂದ್ರೆ ಅವರು ಹೇಳೋದು ಕನ್ವೆ ಆಗಕ್ ಕಷ್ಟ ಆಗೋದು. ಸೊ ನಾನು ನೋಡ್ದೆ ಇದು ಯಾಕೋ ಕನ್ವೆನೇ ಆಗ್ತಾ ಇಲ್ವಲ್ಲ. ಅವ್ರಿಗೆ ನಾರ್ಮಲ್ ಆಗಿ ಕೂರ್ಸ್ಕೊಂಡು ನಿಲ್ಸ್ಕೊಂಡು ಇಂಗ್ಲಿಷ್ ಮಾತಾಡಿದ್ರೇನೆ ಅರ್ಥ ಆಗಲ್ಲ. ಇವರು ಅಲ್ಲಿ ಹೋಗ್ಬಿಟ್ಟು ರೈಟ್ 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 ಲೆಫ್ಟ್ 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 ಅಂತ ಅಂದ್ಬಿಟ್ಟು ಲೈಟ್ ಇರುತ್ತೆ, ಪೊಸಿಷನ್ ನಿಂತ್ಕೋಬೇಕು. ದೇ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್. ಸೊ ನಾನು ಹೋಗ್ಬಿಟ್ಟು ಅಂದ್ರೆ ಇವ್ರದ್ದು ಸೆಪ್ರೇಟ್ ಸೋಲೋ ಡಾನ್ಸ್ ಬಿಟ್ಟೆಲ್ಲ ಇರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ವೇಟ್ ಅಂದ್ಬಿಟ್ಟು ಅವ್ರಿಗೆ ಹೇಳೋ ರೀತಿಯಲ್ಲಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮುಖಾಭಿನಯ ಎಲ್ಲ ಮಾಡಿ ತೋರಿಸಿ ದೆನ್ ದೇ ಯೂಸ್ ಟು ಅಂಡರ್ಸ್ಟ್ಯಾಂಡ್. ಸೊ ನಾವು AD ಕೆಲಸ ಇಂದ ಹಿಡಿದು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಎಲ್ಲ ಕೆಲಸ ಮಾಡಿದೀವಿ ಅಲ್ಲಿ. ಅವ್ರಿಗೆ ಬೇಸಿಕ್ ಇಂಗ್ಲಿಷ್ ಸುಮಾರು ಜನಕ್ಕೆ ಬರದೇ ಇಲ್ಲ. ಆಶ್ಚರ್ಯ, ನಮ್ಗೆ ಬೇಸಿಕ್ ಇಂಗ್ಲಿಷ್ ಬರಲ್ಲ. ಮೋಸ್ಟ್ಲಿ ಅವರು ಆ ಭಾಷೆ ಬಿಟ್ಟು ಬೇರೆ ಮಾತಾಡಲ್ಲ ಅನ್ಸುತ್ತೆ. ಪೋರ್ಚುಗೀಸ್ ಬಿಟ್ರೆ ಅವ್ರಿಗೆ ಬೇರೆ ಯಾವ್ದು ಇಲ್ಲ. ಸ್ಪ್ಯಾನಿಷ್ ಬಂದಿದ್ರ ಒಂದಷ್ಟು, ಸ್ಪ್ಯಾನಿಷ್ ಅವರು ಒಂದಷ್ಟು ಜನ ಕರೆಸ್ಕೊಂಡಿದ್ವಿ. ಸೊ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಗ್ಲಿಷ್ ಅಷ್ಟು ಪರಿಚಯ ಇಲ್ಲ. ಸೊ ಮೇ ಬಿ 1 or 2 ವರ್ಡ್ಸ್ ಹೇಳಿದ್ರೆ ಗೊತ್ತಾಗೋತಾರ ಅಷ್ಟೇ. ಇಂಗ್ಲಿಷ್ ಸ್ವಲ್ಪ ಬರ್ತಾ ಇತ್ತು. ಸೊ ಅವ್ರಿಗೆ ಹೇಳ್ತಿದ್ವಿ, ಅವ್ರಿಗೆ ಹೇಳ್ತಾ ಇದ್ರು. ಇಟ್ ವಾಸ್ ಅ ಲಾಟ್ ಆಫ್ ಡಿಫಿಕಲ್ಟಿ ವಿತ್ ಕಮ್ಯುನಿಕೇಶನ್. ಮಜಾ ಎಕ್ಸ್ಪೀರಿಯನ್ಸ್ ಮಾತ್ರ. ಅಂಡ್ ದೇರ್ ವಾಸ್ ಒನ್ ಡ್ಯಾನ್ಸರ್, ಪಾಪ 1 or 2 ಡ್ಯಾನ್ಸರ್ಸ್ ಅವರು ಅಲ್ಲಿಂದ ಬಂದಿದ್ದಾರೆ, ಲಿಸ್ಬನ್ನಿಂದ ಮದೇರಾಗೆ ಫ್ಲೈಟ್ ಹಾಕಿ ಕರ್ಸ್ಕೊಂಡು. ಪಾಪ ಅವ್ರಿಗೆ ಸೀ ಸಿಕ್ನೆಸ್ ಅಂತ ಅವ್ರ ಎಂಟೈರ್ ಟೈಮ್ ಹಿಂಗೇ ಕೂತಾ ಇದ್ರು. ಡಾನ್ಸ್ ಬಂದ್ ಶೂಟೇ ಮಾಡ್ಲಿಲ್ಲ, ಬಂದು ಸುಮ್ನೆ ಹೋದ್ರು. ವಾಪಸ್ ಹೋಗಂಗಿಲ್ಲ, ಎಲ್ಲ ಟೀಮ್ ಜೊತೆನೆ ವಾಪಸ್ ಫ್ಲೈಟ್ ಹಾಕಿದ್ರು. ಸೊ ಈ ವಾಸ್ ಸಿಟ್ಟಿಂಗ್ ದೇರ್. ಅವ್ರಿಗೆ ಯಾಕೆ ಅಷ್ಟು ಹಿಂಸೆ ಕೊಡ್ತೀರಾ, ಆಚೆನೆ ಕೂರ್ಸ್ಬಿಟ್ಟು ಬರಿ ಅಂತ ಕೊನೆಗೆ ಆಚೆ ಬಿಟ್ಬಿಟ್ಟು ನಾವೆಲ್ಲ ಬಂದು ಶೂಟ್ ಮಾಡಕ್ ಆಗ್ತಿತ್ತು. ಅಂದ್ರೆ ಅಷ್ಟು ಡಿಫಿಕಲ್ಟ್ ಸಿಚುವೇಶನ್ ಇದ್ರೂನು ವಿ ಹ್ಯಾಡ್ ಅವರ್ ಫನ್. ಒಂಥರ ಟೀಮ್ ಒಟ್ಟಿಗೆ ಅಷ್ಟು ಎಲ್ಲ ತರ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಆಯ್ತು ಪೋರ್ಚುಗಲ್.